ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯು ಕೆ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ನಾನು ಚಲೋ ಅದೀನಿ ನೋಡ್ರಿ. ಹಿಂದಿನ ಬ್ಲಾಗ್ ಒಳಗೆ ನಾ ಹೇಳಿದ್ದೆ ಕೈಪಲ್ಲೆ ತೊಗೊಂಬರಕ್ಕೆ ಹೋಗ್ಬೇಕಂತ ಹೇಳಿ. ಈಗ ಹೋಗಿ ತೊಗೊಂಬಂದೀವ್ರಿ ಈವ್ನಿಂಗ. ಭಾಳ ರಾತ್ರಿಗಿತ್ತು, ಅದಕ್ಕೆ ನಾನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ರಾತ್ರಿ 7 ಗಂಟೆಗೆ ಹೋಗಿದ್ವಿ ನಾವು ಕಾಯಿಪಲ್ಲೆ ತೊಗೊಂಬರಕ್ಕೆ. ಮನೆಯೊಳಗೆಲ್ಲ ಖಾಲಿಗಿತ್ತಂತ ಹೇಳಿದ್ನಲ್ಲ, ಅದಕ್ಕೆ ತೊಗೊಂಬಂದ್ವಿ. ಈವ್ನಿಂಗ್ ಆದರೂ ಆಗಲಿ ಅಂಥೇಳಿ ಹೋಗಿ ಮತ್ತು ಒಂದಿಷ್ಟು ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೀವಿ. ಈಗ ಅದನ್ನೆಲ್ಲ ನೀಟಾಗಿ ನಾನು ಅರೇಂಜ್ ಮಾಡಬೇಕು. ಮೊದಲು ಡಬ್ಬಿ ಎಲ್ಲ ಖಾಲಿ ಮಾಡಿಕೊಂಡೆ. ಎಕ್ಸ್ಟ್ರಾ ಏನೇನಿತ್ತು ಅದೆಲ್ಲ ಫ್ರಿಜ್ ಒಳಗೆ ಸೈಡಿಗೆ ಹಾಕಿದೆ ರೀ. ಹಾಕಿ ತಂದಿರೋ ಕಾಯಿಪಲ್ಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕಿ ಡಬ್ಬಿ ಒಳಗೆ ಇಟ್ಕೋಬೇಕು. ಅದಕ್ಕೆ ನಾನು ಈಗ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ. ನಾನು ಇಷ್ಟೆಲ್ಲ ಕಾಯಿಪಲ್ಲೆ ತೊಗೊಂಬಂದೀನಿ. ಇವತ್ತು ಸ್ವಲ್ಪ ತೊಗೊಂಬಂದ್ವಿ. ಇದನ್ನು ನಮ್ಗೆ 1 ವೀಕ್ ಆರ್ 2 ವೀಕ್ಸ್ವರೆಗೂ ಬರುತ್ತೆ. ಎಲ್ಲ ಒಂದು ಸ್ವಲ್ಪ ಖಾಲಿ ಆಗಿತ್ತಲ್ಲ, ಅದಕ್ಕೆ ಬೇಕೇ ಬೇಕು ಅಂಥೇಳಿ ಈವ್ನಿಂಗ್ ಆದರೂ ಸರಿ ಹೋಗಲೇಬೇಕು ನಾವು ಅಂತ ಹೋಗಿದ್ವಿ. ಹೋಗಿ ಏನೇನು ತಂದೀವಂದ್ರೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕ್ಯಾಬೇಜ್, ಟೊಮ್ಯಾಟೊ, ಹೀರೆಕಾಯಿ, ಪುದೀನ ತಂದಿಲ್ಲ ರೀ, ಪುದೀನ ಇತ್ತು. ಮತ್ತು ಮೊಳಗೆ ಕಟ್ಟಿದ ಕಾಳು ಇರ್ತಿತ್ತಲ್ಲ, ಅದನ್ನು ತೊಗೊಂಬಂದಿದ್ವಿ. ಮತ್ತು ನಮ್ಮ ಮೆಂತ್ಯ ಪಲ್ಯ ತೊಗೊಂಬಂದಿದ್ವಿ. ಸೌತೆಕಾಯಿ, ಗಜ್ರಿ, ಬದ್ನೆಕಾಯಿ ಇಷ್ಟೆಲ್ಲ ತೊಗೊಂಬಂದೀವಿ. ನಂಗೆ ಮೇನ್ ಇಂಪಾರ್ಟೆಂಟ್ ನುಗ್ಗೆಕಾಯಿ ತೊಗೊಂಬಂದೀವಿ ರೀ. ನುಗ್ಗೆಕಾಯಿ ನಮ್ಮ ಮನೆಯೊಳಗೆ ಈಗ ಸ್ವಲ್ಪ ಜಾಸ್ತಿ ಮಾಡತ್ತೀನಿ, ಯಾಕಂದರೆ ಅದು ಹೆಲ್ತಿಗೆ ಚಲೋ ಅಂಥೇಳಿ ತಿನ್ನತ್ತೀವಿ. ನಾವು ರೂಢಿ ಹಾಕ್ಕೊಳತ್ತೀವಿ. ನಾವು ಆ್ಯಕ್ಚುಲಿ ತಿಂತಿದ್ದಿಲ್ಲ, ಬಟ್ ತಿನ್ನಬೇಕಂಥೇಳಿ ರೂಢಿ ಹಾಕ್ಕೊಳಕ್ಕೆ ತಂದೀವ್ರಿ. ಈ ಸತ ನೋಡೋಣ ಏನು ಹತ್ತೈತೆ ಅಂತ. ಮೆಣ್ಸಿನ್ಕಾಯಿ 1-2 ವೀಕ್ಸ್ ಬಂದುಬಿಡ್ತೈತಿ. ಅದಕ್ಕೆ ಒಂದು ಅರ್ಧ ಕೆಜಿ ತೊಗೊಂಬಂದೀವಿ. ಅಂದ್ರೆ ನಮಗೆ ಚಂತನ ಹೋಗೋದು ನಡಿತೈತೆ ರೀ, ಹೋಗ್ಲಿಕ್ಕಂದ್ರೆ ನಡಿತೈತಿ. ಮತ್ತು ಉಳ್ಳಾಗಡ್ಡಿ, ಮೆಣ್ಸಿನ್ಕಾಯಿ, ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಮುಗಿದ್ಬಿಡ್ತು. ಅಂದರೆ ಯಾವಾಗರಿ ಮಳೆ ಗಿಳಿ ಇದ್ದಾಗ ಒನ್ ಡೇ 2 ಡೇಸ್ ಹೆಚ್ಚು ಕಮ್ಮಿ ಹೋಗ್ಬೋದು, ಲೇಟಾಗಿ ನಡೀತದೆ. ಅದಕ್ಕಂಥೇಳಿ ನಾವು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಜಾಸ್ತಿನೇ ತೊಗೊಂಬಂತೀವಿ. ಮತ್ತು ಉಳ್ಳಾಗಡ್ಡಿನೂ ನಮ್ಮ ಹತ್ರ ಮೊದಲೇ ಇದ್ದು, ಇನ್ನೊಂದು ಸ್ವಲ್ಪ ಅಂದರೂ ಇರಲಿ ಅಂಥೇಳಿ ಮತ್ತು ಒಂದು 2 ಕೆಜಿ ತೊಗೊಂಬಂದೀವಿ. ನಾನು ಈ ಸದ್ದೆಲ್ಲ ಮೆಣ್ಸಿನ್ಕಾಯಿ ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾವಲ್ಲ, ಅವರೆಲ್ಲ ಒಂದೇ ಬ್ಯಾಗ್ ಒಳಗೆ ಹಾಕಿಸ್ಕೊಂಬರ್ತೀವಿ ನಾವು. ಅದಕ್ಕೆಲ್ಲ ಸಪ್ರೇಟಾಗಿ ನೀಟಾಗಿ ಅರೇಂಜ್ ಮಾಡಿ ಇಡಕತ್ತೀನಿ ನೋಡ್ರಿ ನಾನು ಇವತ್ತು. ನೀವು ನಿಮ್ಮ ಮನೆಯೊಳಗೆ ಹೇಗೆಲ್ಲ ಅರೇಂಜ್ ಮಾಡ್ತೀರಂತ ಹೇಳ್ರಿ ನಂಗೆ, ಆಯಿತಾ? ನಾನು ಒಂದು ಡಬ್ಬಿ ಒಳಗೆ ಫಸ್ಟಿಗೆ ಮೆಣ್ಸಿನ್ಕಾಯಿ ಹಾಕಿಟ್ಟಿನಿ. ಈ ಸದ್ದ ನೆಕ್ಸ್ಟ್ ಏನರ ಬದ್ನೆಕಾಯಿ ಹಾಕೋನು ಮತ್ತು ನಿಂಬೆಕಾಯಿ, ಬದ್ನೆಕಾಯಿ ಎಲ್ಲ ಒಂದು ಡಬ್ಬ ಒಳಗೆ ಹಾಕಿಟ್ಬಿಡ್ತೀನಿ. ಅಂದ್ರೆ ಅವು ನೀರು ಒಡೆಯಂಗಿಲ್ಲ. ಫ್ರಿಜ್ ಒಳಗೆ ಇಟ್ರೂ ಭಾಳ ದಿನ ಬರ್ತಾವ್ರಿ. ಈಸಿಯಾಗಿ ಭಾಳ ದಿನ ಯೂಸ್ ಮಾಡ್ಕೋಬೋದು ನಾವು. ಅದಕ್ಕಂತ ಹೇಳಿ ನಾನು ಡಬ್ಬಿ ಒಳಗೆ ಹಾಕಿ ಎಲ್ಲ ಮುಚ್ಚಿಟ್ಬಿಡ್ತೀನಿ. ಬಟ್ ಡ್ರಾಯರ್ ಇರ್ತೈತಲ್ಲ ತಳಗೆ, ಆ ಡ್ರಾಯರ್ ಒಳಗೆ ಜಾಸ್ತಿ ಐಟಮ್ಸ ಹಾಕ್ತೀನಿ. ಡಬ್ಬಿ ಕಡಿಮೆ ಅದಾವಲ್ಲ ನನ್ನ ಹತ್ರ, ಅದಕ್ಕೆ ಎಲ್ಲ ಡಬ್ಬ ಒಳಗೆ ಹಾಕಿದ್ರೆ ಹಿಡಿಯಂಗೂ ಇಲ್ಲ. ಅದ್ರ ಸಂಬಂಧ ದೊಡ್ಡದು ಬುಡಕ್ಕೆ ಬಾಕ್ಸ್ ಇರ್ತೈತೆ ಫ್ರಿಜ್ ಒಳಗೆ, ಆ ಬಾಕ್ಸ್ ಒಳಗೆ ಹಾಕಿ ಗ್ಲಾಸ್ ಮುಚ್ಚಿಟ್ಬಿಟ್ರೆ ಏನೂ ಆಗಂಗಿಲ್ಲ, ನಡಿತೈತೆ. ಅದಕ್ಕೆ ಎಲ್ಲ ಈ ಸದ್ಯ ನಾನು ಬಾಕ್ಸಿಗೆ ಹಾಕ್ತೀನಿ ನೋಡಿರಿ. ಈ ಸಲ ನಾವು 1 ಕೆಜಿ ಗಜ್ರಿ ತೊಗೊಂಬಂದೀವಿ. ಯಾಕಂದರೆ ಅದು ಊಟದೊಳಗೆ ಅದೆಲ್ಲ ತಿನ್ಬೋದು. ಸೌತೆಕಾಯಿ ಗಜ್ರಿ ಇದ್ರೆ ಊಟ ಮಾಡೋಳಗೆ ಸೈಡಿಗೆ ತಿನ್ಬೋದು ಅಂಥೇಳಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದೀವಿ. ಆ್ಯಂಡ್ ಇವನ್ ನಿಂಬೆಕಾಯಿ ಮುಂಜಾನೆ ನೀರೊಳಗೆ ಹಾಕೊಂಡು ಕುಡಿಯೋಕೆ ಬೇಕಂತೇಳಿ ನಿಂಬೆಕಾಯಿ ತೊಗೊಂಬಂದಿದ್ವಿ. ಒಂದಿಷ್ಟು ಫ್ರಿಜ್ ಒಳಗೆ ತೆಗೆದಿಟ್ಟೆ ನಾನು. ನೆಕ್ಸ್ಟ್ ಉಳ್ಳಾಗಡ್ಡಿ ನಾನು ಫ್ರಿಜ್ ಒಳಗೆ ಇಡೋಂಗಿಲ್ಲ, ಸೈಡಿಗೆ ಒಂದು ಬುಟ್ಟಿ ಒಳಗೆ ಹಾಕಿ ಹೊರಗಡೆ ಇಟ್ಟಿರ್ತೀನಿ. ಈಗ ಡಬ್ಬ ಒಳಗೆ ಎಲ್ಲ ತರಕಾರಿ ಏನಿತ್ತಲ್ಲ ಹಿಡ್ಸಂಗಿಲ್ಲ, ಅದು ಒಂದು ಡಬ್ಬಿ ಒಳಗೆ ಅಂಥೇಳಿ ಇದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಹಾಕಿಡತ್ತೀನಿ. ಗೋಬಿ ಹಾಕ್ತೀನಿ, ಮತ್ತು ಹೀರೆಕಾಯಿ, ನುಗ್ಗೆಕಾಯಿ, ಸೌತೆಕಾಯಿ, ಅದಕ್ಕೆ ಏನಂತಾರೆ ನಂಗೆ ಇದು ಹಿಡ್ದಿಲ್ಲ, ಅದಕ್ಕೆ ಏನಂತಾರೆ ನಂಗೆ ಗೊತ್ತಾಗಲ್ಲಾಗೈತೆ ರೀ. ಫಸ್ಟ್ ಟೈಮ್ ತೊಗೊಂಬಂದೀವಿ ನಾವು. ಅದು ಹುರಿದ್ರೆ ಏನು ಟೇಸ್ಟ್ ಆಗ್ತದಂತ ಅದನ್ನು ತಂದೀವಿ. ಅದನ್ನು ಟ್ರೈ ಮಾಡಬೇಕು ಹೊಸದಾಗಿ. ಫಸ್ಟ್ ಟೈಮ್ ನಾನು ಮಾಡಕತ್ತೀನಿ, ನೋಡೋಣ ಅಂತ. ಮೆಂತ್ಯ ಪಲ್ಯ ಅದೆಲ್ಲ ಅದರೊಳಗೆ ಹಾಕಿಟ್ಟೆ ನಾನು, ಹಂಗಂದ್ರೆ ಏನು ಬಾಡಂಗಿಲ್ಲ. ಮತ್ತು ನಾನು ಕರಿಬೇವು, ಕೊತ್ತಂಬರಿ ಕಟ್ ಮಾಡಿ ಬಾಕ್ಸ್ ಒಳಗೆ ಹಾಕಿಡ್ತೀನಿ. ಮತ್ತು ಕರಿಬೇವನ್ನ ಸೋಸಿ ಒಂದು ಡಬ್ಬ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ. ಮತ್ತು ಮೊದಲಿದ್ದು ಒಂದು ಸ್ವಲ್ಪ ಆಲೂಗಡ್ಡೆ ತೆಗೆದಿಟ್ಟು ಈಗಿದಿಷ್ಟು ಉಳ್ಳಾಗಡ್ಡಿ ಹಾಕಿ ತೆಗೆದಿಟ್ಬಿಡ್ತೀನಿ ರೀ. ಇವತ್ತು ಇಷ್ಟೆಲ್ಲ ತರಕಾರಿ ತಂದಿದ್ದು ಹಾಕಿ ಇಟ್ಟೆ. ಬಟ್ ನಂಗೆ ಫ್ರೂಟ್ಸ್ ಎಲ್ಲ ಹಾಕಿಡೋಕೆ ಆಗಲಿಲ್ಲ, ರಾತ್ರಿ ಭಾಳ ಆಗಿತ್ತು, ಟೈಮ್ ಜಾಸ್ತಿ ಆಗ್ಯದ ಅಂಥೇಳಿ ಮಾರ್ನಿಂಗ್ ಮಾಡ್ಬೇಕಂತ ಅಷ್ಟೇ ಬಿಟ್ಟಿದ್ದೆ ರೀ. ಅದಕ್ಕೆ ಫ್ರೂಟ್ಸ್ ಎಲ್ಲ ಮಾರ್ನಿಂಗ್ ಅರೇಂಜ್ ಮಾಡೀನಿ. ಅದನ್ನು ಹೆಂಗೆಲ್ಲ ಅರೇಂಜ್ ಮಾಡೀನಿ ಅಂಥೇಳಿ ತೋರಿಸ್ತೀನಿ ಅಂತ ನಿಮ್ಗೆ. ಅದೇನು ಭಾಳ ಇಲ್ಲರಿ, ಎಲ್ಲ ಒಂದರೊಳಗೆ ಹಾಕಿಟ್ಬಿಟ್ಟಿನಿ. ಬಟ್ ಅದು ಬಾಕ್ಸ್ ಸಾಕಂಗಿಲ್ಲ ಅಂದ್ರೂ ಹಾಕಿಟ್ಟಿನಿ. ತೋರಿಸ್ತೀನಿ ಅಂದ್ರೆ ನಿಮ್ಗೆ ಹೆಂಗೆ ಹಾಕಿನಿ ಅಂಥೇಳಿ.
ರಾತ್ರಿಗೆ ನಾನು ಆ್ಯಪಲ್ ಮತ್ತು ದಾಳಿಂಬೆ ಇಷ್ಟೇ ಹಾಕಿ ಇಟ್ಬಿಟ್ಟಿದ್ದೆ. ಹಾಗೆ ಬಡ ಬಡ ಸೇರಿವಿ ಇವು ಆರೆಂಜ್ ಹಿಡ್ಸಲಾಗಿತ್ತು ರೀ, ಅದಕ್ಕಷ್ಟೇ ಇಟ್ಬಿಟ್ಟಿದ್ದೆ. ಬಟ್ ಮಾರ್ನಿಂಗ್ ತೆಗೆದು ಇಟ್ಬಿಟ್ಟು ಅದನ್ನು ವಿಡಿಯೋ ಮಾಡಿಟ್ಟಿದ್ದೆ. ಅದನ್ನು ಈಗ ನಿಮ್ಮ ಕ್ಲಿಪ್ ಆ್ಯಡ್ ಮಾಡತ್ತೀನಿ ನಾನು. ಇದಿಷ್ಟು ಎಲ್ಲನೂ ಫ್ರೂಟ್ಸ್ ಅರೇಂಜ್ ಮಾಡಿಟ್ಟು ನೆಕ್ಸ್ಟ್ ಅಡುಗೆ ಮಾಡಬೇಕು. ಬಟ್ ಇವೆಲ್ಲ ಹಿಡ್ಸಲಾಗಿ ತಳಗೆ ಬಿದ್ದೋಗಾತಿದ್ದು. ನಾನು ಒಂದು ಹೊಸದು ಫ್ರೂಟ್ ಬಾಸ್ಕೆಟ್ ತರಿಸ್ಬೇಕಾಗೈತಿ. ಅದನ್ನು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಬೇಕು. ಬಟ್ ಮಾಡ್ತೀನಿ ನೋಡೋಣ ನಂತರ. ನೆಕ್ಸ್ಟ್ ತರಿಸೋಣ ಅದನ್ನು ತರಿಸಿದ್ನಂದ್ರೆ ಎಲ್ಲ ಫ್ರೂಟ್ಸು ನಂಗೆ ಹಿಡಿತಾವ, ಇಲ್ಲಾಂದರೆ ಹಿಡಿಸೋದೇ ಇಲ್ಲ. ಎಲ್ಲ ತಳಗೆ ಬಿದ್ದು ಹಾಳಾಗಿ ಬಿಡ್ತಾವೆ. ಮತ್ತು ಹಿಂಗೆ ಒಂದ್ರ ಮ್ಯಾಗ ಒಂದು ಇಡೋದ್ರಿಂದನೂ ಒಂದು ಸ್ವಲ್ಪ ಕೆಡಾಕತ್ತಾವ ಹಣ್ಣುಗಳು. ಅದ್ರ ಸಂಬಂಧ ನಾನು ಹೊಸದೊಂದು ಫ್ರೂಟ್ ಬಾಸ್ಕೆಟ್ ತರಿಸ್ತೀನಿ ರೀ. ತಂದ ಮ್ಯಾಗ ನಿಮ್ಗೆ ತೋರಿಸ್ತೀನಿ ಅಂತ. ಈಗ ನೆಕ್ಸ್ಟ್ ನಾನು ಅಡುಗೆ ಮಾಡಬೇಕು. ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಐತಿ, ಬಟ್ಟೆ ಮಡ್ಚೋದು ಅದೆಲ್ಲ. ಫಸ್ಟ್ ಬಟ್ಟೆ ಮಡಚಿ ಆಮೇಲೆ ನೆಕ್ಸ್ಟ್ ಅಡುಗೆ ಮಾಡಕ್ಕೆ ನಿಂದ್ರೋಣಂತ್ರಿ. ನೋಡಿರಿ, ಈಗ ಬಟ್ಟೆ ಮಡ್ಚಾಕತ್ತೀನಿ ನಾನು. ಎಲ್ಲ ಒಗೆದು ಹಾಕಿ ನಾನು ವಾಷಿಂಗ್ ಮಿಷಿನ್ ಒಳಗೆ ಹಾಕಿದ್ದೆ. ಅದೆಲ್ಲ ಒಣಗಿದ್ದು ತೊಗೊಂಬಂದು ಬಟ್ಟೆ ಮಡ್ಚಾಕತ್ತೀನಿ. ನೀಟಾಗಿ ಎಲ್ಲ ಬಟ್ಟೆ ಅರೇಂಜ್ ಮಾಡಿಟ್ಟೆ ಅಂದ್ರೆ ಒಂದು ಕೆಲಸ ಮುಗ್ದಂಗೆ ಆಗ್ತೈತಿ. ನೀಟಾಗಿ ಕ್ಲೀನಾಗಿ ಕಾಣಿಸ್ತೈತಿ ಮನೆಯೂ. ಇಲ್ಲಾಂದರೆ ಎಲ್ಲ ಕಡೆ ಮೆಸ್ಸಾಗಿ ಇರ್ತೈತಿ. ಅದಕ್ಕೆ ಎಲ್ಲ ಬಟ್ಟೆ ಮಡ್ಚಾಕತ್ತೀನಿ. ಬಟ್ಟೆ ಮಡಚಿದ್ರೆ ಸಮಾಧಾನ ಆಗಿಬಿಡ್ತೈತಿ, ಮನೆ ಕ್ಲೀನಾಗಿ ಕಾಣಿಸ್ತದೆ ಅಂಥೇಳಿ ಈಗ ಎಲ್ಲ ಬಟ್ಟೆ ಮಡ್ಚೋದಾಯ್ತು ರೀ. ವಾರ್ಡ್ರೋಬ್ ಐತೆ ನಂದು. ಈ ವಾರ್ಡ್ರೋಬ್ ಒಳಗೆ ಎಲ್ಲ ಅರೇಂಜ್ ಮಾಡಿಡ್ತೀನಿ. ಅಂದ್ರೆ ಹೊರಗಡೆ ಏನು ಅಸಹ್ಯ ಕಾಣಂಗಿಲ್ಲ, ಒಳಗಿಟ್ರೆ ಚೆಂದಾಗಿ ಕಾಣಿಸ್ತೈತಿ. ಮತ್ತು ಸೇಫಾಗೂ ಇರ್ತಾವೆ ಬಟ್ಟೆ, ಚೆನ್ನಾಗಿರ್ತಾವೆ ಅಂಥೇಳಿ ನಾನು ವಾರ್ಡ್ರೋಬ್ ಒಳಗೆ ಇಡ್ತೀನಿ ಬಟ್ಟೆ ಎಲ್ಲನೂ. ಈಗ ಎಲ್ಲ ಬಟ್ಟೆ ಮಡ್ಚಿಡ್ದಾಯ್ತು ರೀ. ನೆಕ್ಸ್ಟ್ ನಾನು ಮೊನ್ನೆ ಶೂಸ್ ತೊಗೊಂಡಿದ್ದೆ, ಅದನ್ನು ತೋರಿಸ್ತೀನಿ ಬರ್ರಿ. ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಮೊನ್ನೆ ಬೆಳಗಾವಿಗೆ ಹೋಗಿದ್ದೆ ರೀ. ಬೆಳಗಾವಿಗೆ ಹೋದಾಗ ನಾನು ಒಂದು ಶೂಸ್ ತೊಗೊಂಡಿನಿ. ಅದು ಯಾವ ಥರ ಐತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ಇದು ಕ್ಯಾಂಪಸ್ ಬ್ರ್ಯಾಂಡಿಂದ. ನಂಗೆ ಇದೇನೋ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತೊಗೊಂಡಿನಿ. ಇದು ಝುಡಿಯೋ ಒಳಗೆ 2 ಪೇರ್ ಸಾಕ್ಸ್ ತೊಗೊಂಡಿನಿ. 80 ರೂಪೀಸ್ ಅಂತ 2 ಪೇರ್ ಸೇರಿ. ಇದು ನೋಡೋಕ್ಕೇನೋ ಕ್ಯೂಟಾಗಿ ಅನ್ನಿಸ್ತು, ಅದಕ್ಕೆ ತೊಗೊಂಡಿಂಟೇನು ರೀ. ಚೆನ್ನಾಗದವು ಸಾಕ್ಸ್, ಕ್ವಾಲಿಟಿನೂ ಚೆನ್ನಾಗೈತೆ ಮತ್ತು ಸಾಕ್ಸು ಚೆನ್ನಾಗದ. ನಂಗೆ ಸ್ಪೆಷಲಿ ಈ ಸಾಕ್ಸು ತುಂಬ ಇಷ್ಟ ಆಯಿತು. ಇದನ್ನೂ ಚೆನ್ನಾಗೈತಿ, 2 ಚಂದದ ಇವೆರಡು. ಬಟ್ ಇದು ಒಂದು ಸ್ವಲ್ಪ ಸಣ್ಣದೈತ್ರಿ, ಇದು ಒಂಚೂರು ಲೆಂತ್ ಜಾಸ್ತಿ ಬರುತ್ತೆ. ಆಮೇಲೆ ಇದು ಶೂಸ್ ತೊಗೊಂಡಿದ್ದೀನಿ ನಾನು. ನನ್ನ ಶೂಸ ನೋಡೋಕೆ ಈ ಥರ ಅದಾವ. ಬೇರೆ ತೋರಿಸ್ತೀನಿ ನಿಮ್ಗೆ. ಈ ಥರ ಅದಾವ ಶೂಸ್ ನೋಡೋಕೆ. ಇಲ್ಲಿ ಯೋಗ ಫ್ಲೆಕ್ಸ್ ಕ್ಯಾಂಪಸ್ ಅಂತ ಬರ್ತದ. ನೀಟಾಗದವ ಮತ್ತು ಕ್ವಾಲಿಟಿನ ಚೆನ್ನಾಗೈತಿ. ಇಲ್ಲಿ ಒಳಗೆ ಲೈಕ್ ಸೋಲ್ ಚೆನ್ನಾಗೈತಿ. ಇದು ಫುಲ್ ಬಬ್ಲಿ ಐತಿ. ಇದು ಈ ಥರ ಓಕೆ, ಈ ಥರ ಅದಾವ್ರಿ. ಇದಕ್ಕೆ ಪ್ರೈಸ್ ಬಂದು 30% ಆಫ್ ಐತಿ ನಮ್ಗೆ. ಸೊ 1699 ಐತಿ. ಬಟ್ ಇದಕ್ಕೆ 30% ಆಫ್ ಹೋಗಿ ನಮ್ಗೆ 1000 ಪ್ಲಸ್ ಬಿತ್ತು. 1050 1020 ಬಿತ್ತು. ಬಟ್ ವರ್ತ್ ಐತಿ, ಫುಲ್ ಕಡಿಮೆ ಪ್ರೈಸಿಗೆ ಸಿಕ್ತು ನಮ್ಗೆ. ಮತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು. ಹಾಗಾಗಿ ನಾನು ಇರಲಿ ಅಂಥೇಳಿ ತೊಗೊಂಡೆ. ನಿಮ್ಗೆ ಹೆಂಗೆ ಅನ್ನಿಸ್ತು? ಇದೊಂದು ಸಿಲಿಕಾ ಜೆಲ್ ಇಟ್ಟಿರ್ತಾರೆ ಇದ್ರೊಳಗೆ ಮಾಯ್ಶ್ಚರ್ ಹಿಡ್ಕೊಳಕ್ಕೆ. ಇದ್ರೊಳಗೆ ವಾಪಸ್ ಹಾಕಿ ಇಟ್ಬಿಡ್ತೀನಿ. ಮತ್ತು ಆಮ್ಯಾಗ ಇಡೋಕೆ ಆಗಂಗಿಲ್ಲ ರೀ. ಈ ಥರ ಇತ್ತು ನನ್ನ ಶೂಸ. ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ರಿ. ಮತ್ತು ಸಾಕ್ಸ್ ಹೇಳೋದ್ರೊಳಗೆ ಇದರಿಂದ ನಾವು ವಾಕಿಂಗ್ ಹೋಗ್ಬೋದು. ನಾನು ನಾಳೆಯಿಂದ ವಾಕಿಂಗ್ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಸೊ ಇದು ನಾಳೆಯಿಂದ ಯೂಸ್ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ. ನನಗಂತೂ ಭಾಳ ಇಷ್ಟ ಆಗಿತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಸೊ ನೆಕ್ಸ್ಟ್ ಇವಾಗ ಅಡುಗೆ ಮಾಡಬೇಕು. ನಾನು ಅಡುಗೆ ಮಾಡಬೇಕು, ಬಟ್ ನಂಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನೋಡೋಣಂತ ಏನು ಮಾಡೋಕ್ಕತ್ತೈತಿ ಏನಿಲ್ಲ ಅಂಥೇಳಿ ಅದನ್ನು ನಿಮ್ಗೆ ತೋರಿಸ್ತೀನಿ ಬರ್ರಿ. ನಾನು ಈಗ ಬ್ಯಾಳಿ ಸಾರ, ಅನ್ನ ಮತ್ತು ಚಪಾತಿ ಮತ್ತು ಅದು ಒಂದು ಹೊಸದು ರೆಸಿಪಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿನಿ. ಅದು ನನಗೆ ಮಾಡೋಕ್ಕೆ ಬರೋಂಗಿಲ್ಲ, ನನ್ನ ಹಸ್ಬೆಂಡ್ ಮಾಡ್ತಾರೆ. ಅದಕ್ಕೆ ಅವ್ರು ಬರುತ್ತಾನೆ ವೇಟ್ ಮಾಡಬೇಕು ತಲೆಯಾಗೋಸ್ಕರ. ಓಕೆ, ಅವರು ಟ್ರೈ ಮಾಡ್ತೀನಿ ಅಂತ ಹೇಳ್ಯಾರ, ಮಾಡಿರಿ ಅಂತ ಹೇಳೀನಿ. ನೋಡೋಣಂತೆ. ಈ ಬ್ಯಾಳೆ ಸಾರಿಗೆ ಒಂದಿಷ್ಟು ಬ್ಯಾಳೆ ಹಾಕಕತ್ತೀನಿ. ಚೆನ್ಗಿ ಬ್ಯಾಳೆ ಮತ್ತು ತೊಗರಿ ಬ್ಯಾಳೆ 2 ಮಿಕ್ಸ್ ಹಾಕತ್ತೀನಿ. ಇದನ್ನು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಮತ್ತು ಚೆನ್ನಾಗೂ ಇರ್ತೈತಿ. ಅದಕ್ಕೆ ಟ್ರೈ ಮಾಡತ್ತೀನಿ ರೀ. ನೋಡೋಣ ಅಂತ ಹೆಂಗೆ ಬರುತ್ತೆ ಅಂತೇಳಿ. ಇದನ್ನು ಒಂದು ಸಲ ವಾಶ್ ಮಾಡಿಕೊಂಡು ನೀರು ಹಾಕಿ ಕುದಿಯೋಕೆ ಇಡೋಣ ರೀ. ಈಗ ನಾವು ವಾಶ್ ಮಾಡೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಮುಳುಗುವಷ್ಟು ನೀರು ಹಾಕುತ್ತೀನಿ. ನೀರು ಹಾಕ್ಕೊಂಡೆ ಮತ್ತು ಒಂದು ಹಾಫ್ ಟೊಮ್ಯಾಟೊ, ಹಾಫ್ ಅಥವಾ ಒಂದು ದೊಡ್ಡದಾಗಿ ಹಾಕಿದ್ರೆ ನಡಿತೈತಿ. ಹಿಂಗಾಗಿ ಇದ್ರ ಮ್ಯಾಗ ಮುಚ್ಚಿ ವಿಷಲ್ ಸೀಟಿ ಹಾಕೋಕೆ ಇಡ್ತೀನಿ ರೀ.
ನೀವು ಶೇಂಗಾ ಹುರಿದಿಟ್ಟಿದ್ದೆ ಶೇಂಗಾದ ಹಿಂಡಿ ಮಾಡ್ಬೇಕಂತ ಹೇಳಿ ಚೆಂದಾಗೆ ಅದಕ್ಕೆ ಇದ್ರದ್ದು ಸೊಪ್ಪು ಬಿಡಿಸ್ಕೋಬೇಕು. ಇದು ಯಾಕೋ ಚೆನ್ನಾಗಿ ಹುರಿದಿಲ್ಲ ಅನ್ಸತ್ತದ. ಮುಂಜಾನೆ ಗಡಿಬಿಡಿ ಒಳಗೆ ಚೆಂದಾಗಿ ಹುರಿದೇ ಇಲ್ಲ, ಸಣ್ಣಗೆ ಇಟ್ಟಾಗೆ ಹುರಿಬೇಕು. ಅದಕ್ಕೆ ಇನ್ನೊಂದು ಸತ ಶೇಂಗಾ ಹುರ್ಕೊಳ್ಳೋಣ ಅಂತ. ಶೇಂಗಾ ಚೆಂದ ಹುರಿದ್ರೆ ಅಷ್ಟೇ ಹಿಂಡಿ ಚೆನ್ನಾಗಿ ಬರ್ತೈತಿ, ಇಲ್ಲಾಂದ್ರೆ ಬರೋಂಗಿಲ್ಲ. ಇದು ಸಣ್ಣ ಇಟ್ಟು ಹುರಿದಿಲ್ಲ, ಅದಕ್ಕೆ ಹಿಂಗಾಗಿ ಬಿಚ್ಚಕತ್ತವ್ರಿ. ಬಡಿಸಿಲ್ಲ ಇನ್ನೂ ಈ ಥರ ಮಾಡಿದ್ರೂ ಬರಲಿಲ್ಲ ಅಂದರೆ ಇನ್ನೂ ಹುರಿಬೇಕಂತ ಅರ್ಥ. ಶೇಂಗಾ ಹುರಿದಿಟ್ಟಿನಿ, ಇದು ಆಗೈತಿ. ಇದನ್ನು ಸೈಡಿಗೆ ತೆಗೆದಿಟ್ಟು ಈಗ ಸಾಂಬಾರು ಮಾಡೋಣಂತ. ನುಗ್ಗಿಕಾಯಿ ಸಾರು ಮಾಡತ್ತೀನಿ. ಅದಕ್ಕೆ ಸೀಟಿ ಹವಾ ತೆಗೆದೆ ಎಲ್ಲ ಹೋಯ್ತು. ಆಮೇಲೆ ಬ್ಯಾಳೆ ಚೆನ್ನಾಗಿ ಕುದ್ದೈತಿ ಮೆತ್ತಗೆ. ಅದಕ್ಕೆ ಒಂದು ಸ್ಮ್ಯಾಶರ್ ತೊಗೊಂಡು ಅದನ್ನು ಚೆನ್ನಾಗಿ ಬ್ಯಾಳೆ ಮುಚ್ಚಿ ಸೈಡಿಗೆ ಇಡತ್ತೀನಿ. ಈಗ ನೆಕ್ಸ್ಟ್ ನಾನು ನುಗ್ಗಿಕಾಯಿನ ಕುದಿಯಕ್ಕೆ ಇಡಬೇಕು, ಅದನ್ನು ಪ್ರಿಪೇರ್ ಮಾಡ್ತೀನಂತ. ನುಗ್ಗಿಕಾಯಿ ಕುದಿಸಿ ಬಾಜುಗೆ ಇಟ್ಕೊಂಡು ಬಂದರೆ ಸಾಂಬಾರು ಮಾಡೋಕೆ ಈಸಿ ಆಗತ್ತೆ ರೀ. ನುಗ್ಗಿಕಾಯಿ ಸಾರು ಮಾಡ್ತೀನಿ ರೀ. ಅದಕ್ಕೆ ನುಗ್ಗಿಕಾಯಿ ಬೇಕು. ನುಗ್ಗಿಕಾಯಿ ನೆನ್ನೆ ತಂದೀವಿ ನಾವು, ಅದಕ್ಕೆ ನುಗ್ಗಿಕಾಯಿ ಮಾಡೋಣಂತ ಎಲ್ಲ ಇಟ್ಬಿಟ್ಟಿನಿ. ಸೊ ಕೆಳಗಡೆ ಅದಾವು ಇದು ಒಂದು ಸಾಕು ಅನ್ಸುತ್ತೆ. ನೋಡ್ತೀನಿ, ಒಂದು ಹಾಕಿ ಬೇಕಾದರೆ ಇನ್ನೂ ಒಂದು ಆಮೇಲೆ ಹಾಕ್ಬೋದು. ಕುದ್ಸಾಕಿಡ್ಬೇಕು ರೀ ಇವನ್ನ. ನಾನು ಇಲ್ಲೇ ಮ್ಯಾಗಿಡೋಣ, ಇದನ್ನ ಹಾಕಿ. ಈಗ ನುಗ್ಗಿಕಾಯಿ ಕುದಿಸ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಈ ನೀರು ನಮ್ಗೆ ಮುಂದೆ ಬೇಕಾಗ್ತೈತಿ ಸಾಂಬಾರು ಮಾಡೋಕೆ. ಅದಕ್ಕೆ ನೀರು ಹಾಕಿ ಕುದಿಸೋಕಿಡತ್ತೀನಿ ಕಟ್ ಮಾಡೋಕ್ಕಿಂತ ಮುಂಚೆನೇ. ಅಂದ್ರೆ ನನಗೆ ಈಸಿ ಆಗ್ತೈತಿ. ಫಸ್ಟಿಗೆ ಕುದಿಯಕ್ಕೆ ಇಟ್ವಿ ಅಂದರೆ ಜಲ್ದಿ ಕುದ್ದು ಬಿಡ್ತಾವೆ. ಒಂದು ಸ್ವಲ್ಪ ಎಳಕ್ಕಿದ್ದೀವಿ ತೊಗೊಂಬರ್ರಿ ನುಗ್ಗಿಕಾಯಿ. ಇಷ್ಟೇ ಇದಾವೆ, ಇಷ್ಟು ಸಾಕಾಗಂಗಿಲ್ಲ. ಅದಕ್ಕೆ ನಾನು ಇನ್ನೂ ಒಂದು ತೊಗೊಂಡು ಅದ್ರೊಳಗೆ ಹಾಫ್ ಕಟ್ ಮಾಡ್ಕೊತೀನಿ. ಇದಿಷ್ಟು ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಬರ್ತೈತಿ. ಅಷ್ಟು ಹಾಕಿದ್ರೆ ನಾವು ಅಷ್ಟು ತಿನ್ನಂಗಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ರೀ. ಅದಕ್ಕೆ ಇದಿಷ್ಟು ತೆಗೆದಿಡೋಣ. ಇದಿಷ್ಟು ಇದಿಷ್ಟು ಹಾಕಿದ್ದೆ ನಾನು. ಇಷ್ಟನ್ನು ಹಾಕಿ ಕುದಿಸ್ಬೇಕು ಅನ್ಸುತ್ತೆ. ಕ್ಲೀನಾಗಿ ಇರ್ತಾವೇನು, ಸೊ ಕುದಿಸೋಣಂತೆ. ಇದು ಸೈಡಿಗೆ ಕುದಿಯಕ್ಕೆ ಇಟ್ಟೀನಿ. ಹಂಗೆ ಈ ಕಡೆ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ನಾನು ಎಣ್ಣೆ ಹಾಕೊಳತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿನಿ. ಎಣ್ಣೆ ಕಾಯ್ದಾದ್ರೇ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಲತ್ತೀನಿ ರೀ. ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು. ಇದು ಒಂಚೂರು ಇದು ಆಗಲಿ. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಒಂದು ಸಣ್ಣಗೆ ಹಾಕಬೇಕು. ಮಾಡೋದು ಒಂದು ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು ಹಾಕೀನಿ. ಆ್ಯಕ್ಚುಲಿ ನಾನು ಈ ಸದ್ಯಕ್ಕೆ ಈ ವಾಟರ್ನ, ಇದೇನು ಕುದಿಯತ್ತಿಲ್ಲ ಈ ವಾಟರ್ನ ಹಾಕಬೇಕು. ಬಟ್ ಅದು ಇನ್ನೂ ಕುದ್ದಿಲ್ಲ ಅಂಥೇಳಿ ನಾನು ಆ ವಾಟರ್ ಹಾಕತ್ತಿಲ್ಲ ರೀ. ಬಟ್ ಒಂದು ಸ್ಪೂನ್ ಹಾಕೋಣ ಇಷ್ಟೇ. ಇದು ಭಾರಿ ಟೇಸ್ಟ್ ಬರ್ತೈತಿ. ಕುದಿಸಿರೋ ನೀರು ಹಾಕಬೇಕು, ಅಂದ್ರೆ ನುಗ್ಗಿಕಾಯ್ದೆಲ್ಲ ಫ್ಲೇವರ್ ಬಿಟ್ಕೊಂಡಿರ್ತೈತಿ ಆಲ್ರೆಡಿ. ಹಾಗಾಗಿ ಮಸ್ತ್ಗೆ ಟೇಸ್ಟ್ ಬರ್ತಿರ್ತೈತಿ. ಇದು ಕುದಿಲಿ ಒಂದು ಸೆಕೆಂಡ್ ಕುದಿಬೇಕು. ಅಂದ್ರೆ ಆಯಿಲ್ ಒಳಗೆಲ್ಲ ಫ್ರೈ ಆಗಬೇಕು. ಫ್ರೈ ಆದ್ಮ್ಯಾಗ ಬೇಳೆ ಹಾಕೊಂಡು ಮಿಕ್ಸ್ ಸ್ವಲ್ಪ ನೀರು ಹಾಕ್ತೀನಿ. ಸಣ್ಣ ಇರಲಿ, ಇದು ಬೇಕಂತ ಹೇಳಿ ನಾನು ಈ ಸದ ಫಸ್ಟ್ ಅರ್ಜೆಂಟಾಗಿ ಮಾಡಿದೆ. ಇದು ಕುದ್ದಾದ್ಮ್ಯಾಗ ಇದಕ್ಕೆ ಹಾಕೋಣ. ಇದನ್ನು ತೊಳೆದು ಅನ್ನಕ್ಕೆ ಇಡ್ತೀನಿ. ಈಗ ನೋಡಿರಿ, ಈ ನುಗ್ಗಿಕಾಯಿ ಕುದ್ದಾವ. ಅದಕ್ಕೆ ಈ ನುಗ್ಗಿಕಾಯಿ ಮತ್ತು ವಾಟ್ರ್ ಎರಡನ್ನೂ ಸೇರಿಸಿ ನಾನು ಈ ಬ್ಯಾಳೆ ಸಾರಿಗೆ ಹಾಕ್ತೀನಿ. ಅಂದ್ರೆ ಅದು ನೀರು ಹಾಕಿದ್ರೇ ಟೇಸ್ಟ್ ಬರ್ತೈತಿ ಸಾಂಬಾರಿಗೆ. ಜಾಸ್ತಿ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಇಲ್ಲಾಂದ್ರೆ ಅಷ್ಟೊಂದು ಫ್ಲೇವರ್ ಏನು ಇರೋಂಗಿಲ್ಲ, ಬರೀ ನುಗ್ಗಿಕಾಯಿ ತಿನ್ನಂಗೆ ಆಗ್ತೈತಿ ರೀ. ಹಿಂಗೆ ಹಾಕಿ ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಮುಗಿತೈತಿ. ಮತ್ತು
ನಾನು ಶೇಂಗಾದ ಹಿಂಡಿ ಮಾಡ್ಬೇಕಂತೇಳಿ ಮುಂಜಾನೆ ಶೇಂಗಾ ಹುರಿದಿಟ್ಟಿದ್ನಲ್ಲ, ಅದನ್ನು ಈಗ ಸ್ವಲ್ಪ ಬಿಡಿಸ್ಕೊಂಡು ಶೇಂಗಾ ಹಾಕ್ಕೋಬೇಕೆಲ್ಲನೂ ಹಾಗೆ ಹಾಕಿದ್ರೆ ನಡಿತೈತಿ. ನಾನು ಹಾಗೆ ಹಾಕ್ಕೊಂಡ್ಬಿಟ್ಟೆ ಇವತ್ತು ಗಡಿಬಿಡಿ ಒಳಗೆ ನಡಿತೈತಿ ಅಂತ ಹೇಳಿ, ಅದಕ್ಕೇನು ಆಗಂಗಿಲ್ಲ. ಮತ್ತು ಶೇಂಗಾದ ಹಿಂಡಿ ಮಾಡೋಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊರಿ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ರಿ. ಜೀರಿಗೆ ಹಾಕಬೇಕು, ಉಪ್ಪು ಹಾಕಬೇಕು, ಖಾರ ಹಾಕಬೇಕು, ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಒಂದು ಎರಡು ಗಡ್ಡೆ ಅಂತಾರಲ್ಲ ಆ ಥರ ನಾನು ಜಾಸ್ತಿ ಹಾಕೀನಿ, ಅಂದರೆ ನನ್ನ ಕೈಯಿಂದ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕೀನಿ. ಇದಿಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಅಂದ್ರೆ ಫುಲ್ ಪೌಡ್ರ್ ಥರ ಆಗಬಾರ್ದು, ಒಂದು ಸ್ವಲ್ಪ ತರಿಯಾಗಿರಬೇಕು. ಆ ಥರ ಮಿಕ್ಸರ್ಗೆ ಹಾಕೋರಿ. ಹಾಕೊಂಡ್ರಂತಂದ್ರೆ ಬೇಕಾದ್ರೆ ನಿಮ್ಗೆ ಎಣ್ಣೆ ಹಾಕೋರಿ. ಹಿಂಡಿ ಮಿಕ್ಸಿಗೆ ಹಾಕೋ ಒಳಗೆ ಆವಾಗ ಚೆನ್ನಾಗಿ ಆಗ್ತೈತೆ. ಹಿಂಡಿ ಮಾಡಿ ಅದನ್ನು ಒಂದು ಬೌಲಿಗೆ ಹಾಕಿ ನಾನು ಅದನ್ನು ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ನಂದ್ರೆ ಅದು ಭಾಳ ದಿನ ಬರ್ತೈತಿ, ಏನಾಗಂಗಿಲ್ಲ, ಅದಕ್ಕೆ ನಡಿತೈತ್ರಿ. ಇಷ್ಟಕ್ಕೆ ನೋಡಿರಿ ಇವತ್ತಿನ ಬ್ಲಾಗ್. ನಿಮ್ಗೆ ಏನರ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹೊಸ ರೆಸಿಪಿಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.